ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋಂಥ ವಿಷಯ, ನನ್ನ ಸಿ ಸೆಕ್ಷನ್ ಟೈಮ್ನಲ್ಲಿ ನನಗೆ ಯಾಕೆ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿತ್ತು. ಸೊ ನಾನು 3 ಡೇಸ್ ಆಕ್ಸಿಜನ್ನ ತಗೊಳ್ತಾ ಇದ್ದೆ. ಅಂದರೆ ನನಗೆ ಓನಾಗಿ ಉಸಿರಾಟ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಯಾಕೆ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗಿತ್ತು? ಸೊ ಸಿ ಸೆಕ್ಷನ್ ಅನ್ನುವಂಥದ್ದು ಒಂದು ಮೇಜರ್ ಸರ್ಜರಿ. ಇವತ್ತಿನ ಡಾಕ್ಟರ್ಸ್ಗಳು ಅದನ್ನು ಈಸಿಯಾಗಿ ಮಾಡ್ತಾ ಇರ್ಬೋದು. ಒಂದು 20 ಮಿನಿಟ್ಸಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಸಿ ಸೆಕ್ಷನ್ ಅಲ್ವಾ, ಎಷ್ಟು ಜನ ಬೇಕಾದರೂ ಎಷ್ಟು ಜನಕ್ಕೆ ಬೇಕಾದರೂ ಸಿ ಸೆಕ್ಷನನ್ನು ಸಿಸೇರಿಯನನ್ನು ಮಾಡಿಕೊಡ್ತಾ ಇದ್ದಾರೆ. ಬಟ್ ಅದು ಇವತ್ತಿಗೂ ಕೂಡ ಒಂದು ಮೇಜರ್ ಸರ್ಜರಿಗಳಲ್ಲಿ ಒಂದಾಗಿದೆ. ಸೊ ಅದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ನನಗೆ ಫಸ್ಟ್ ಆಫ್ ಆಲ್ ಅಡ್ಮಿಟ್ ಆದಾಗ BP ಜಾಸ್ತಿ ಇತ್ತು. ಬ್ಲಡ್ ಪ್ರೆಷರ್ ಅನ್ನೋದು 160 180 ಅಷ್ಟು ಇತ್ತು. ಸೊ ಹಾಗಾಗಿ ನನಗೆ ತುಂಬ ದಿನ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋ ಒಂದು ಕಂಡೀಷನ್ ನನಗೆ ಇದ್ದಿದ್ದು. ಸೊ ಅದು ಎಕ್ಲಾಂಪ್ಸಿಯಾ ಅನ್ನೋಂಥ ಕಂಡೀಷನ್ಗೆ ಟರ್ನ್ ಆಗುತ್ತೆ ಅಂತ ಹೇಳಿ, ಅಂದರೆ ಫಿಟ್ಸ್ ಬರೋವಂಥ ಚಾನ್ಸಸ್ BP ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅದು ಏನಾಗುತ್ತೆ, ಫಿಟ್ಸ್ ಬರೋದಕ್ಕೆ ಒಂದು ಕಾರಣ ಆಗುತ್ತೆ. ಸ್ಟ್ರೋಕ್ ಆಗ್ಬೋದು, ಈ ರೀತಿಯಾಗಿ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಕಂಡೀಷನ್ ಹೋಗೋದಕ್ಕೂ ಮುಂಚೆನೇ ಡೆಲಿವರಿನ ಮಾಡ್ಕೊಳ್ಬೇಕು ಅಂತ ಹೇಳಿ ಸೊ ಎಮರ್ಜೆನ್ಸಿ ಸಿ ಸೆಕ್ಷನ್ ಅಂತ ಹೇಳಿದರು. ನಮಗೆ ಹೇಳಿದ್ದು ನೆಕ್ಸ್ಟ್ 2 ಅವರ್ಸಲ್ಲಿ ಸಿಸೇರಿಯನ್ ಮಾಡಬೇಕು, ರೆಡಿಯಾಗಿ ಅಂತ ಹೇಳಿದ್ರು. ನರ್ಸ್ಗಳು ಕೂಡ ಎಲ್ಲ ಬಂದು ಏನು ಪ್ರೊಸೀಜರ್ ಇದೆ, ಪ್ರೊಸೀಜರ್ಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ನನ್ನ ಓಟಿಗೆ ಕರ್ಕೊಂಡು ಹೋದರು. ಸೊ ಅಲ್ಲಿ ಹೋದಾಗ ಸ್ವಲ್ಪ ಅನಸ್ತೇಷಿಯಸ್ಟ್ ಬರೋವಂಥದ್ದು ಲೇಟ್ ಆಯಿತು. ನಾವು ಕೂಡ ಟೈಮ್ ಕೇಳಿದ್ವಿ, ಅದೇ ಒಂದು ಟೈಮ್ನಲ್ಲಿ ಒಳ್ಳೆ ಟೈಮ್ ಇದೆ ಇವಾಗಲೇ ಮಾಡಿ ಅಂತ ಹೇಳಿ ನಮ್ಮ ಒಂದು ಕೇಳಿದಂಥವರು ಹೇಳಿದರು. ಸೊ ಆ ಟೈಮಿಗೆ ಮಾಡಿಕೊಟ್ರು ಅವರು. ಸಿ ಸೆಕ್ಷನ್ ಎಲ್ಲ ಮುಗೀತು. ಅದಾದ ನಂತರ ನನ್ನ ಒಂದು ಪಲ್ಸ್ ಏನಿದೆ ಅದು ನಾರ್ಮಲ್ ಆಗಿ ಇರಲಿಲ್ಲ, ತುಂಬಾ ಲೋ ಆಗ್ತಾಯಿತ್ತು. ಹಾಗೆ BP ಕೂಡ ಏನೂ ಕಡಿಮೆ ಆಗಿರಲಿಲ್ಲ, BP ಕೂಡ ಅಷ್ಟೇ ಇತ್ತು. ಸೊ ಪಲ್ಸು ಜಾಸ್ತಿ ಆಗ್ತಿರಲಿಲ್ಲ, ಪಲ್ಸ್ ತುಂಬಾ ಲೋ ಆಗ್ತಾಯಿತ್ತು. ಸೊ ಆ ಟೈಮ್ನಲ್ಲಿ ನನಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ನಾನು ಹೇಳ್ತಾ ಇದ್ದೆ, ನನ್ನ ಕೈಲಿ ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ, ಆಕ್ಸಿಜನ್ ಬೇಕಂತ ಹೇಳಿ ಆಕ್ಸಿಜನ್ ಮಾಸ್ಕನ್ನು ಹಾಕಿದ್ರು. ಎಮರ್ಜೆನ್ಸಿ ನನ್ನ ಡೈರೆಕ್ಟಾಗಿ ವಾರ್ಡಿಗೆ ಕಳಿಸ್ತಿಲ್ಲ, ನನ್ನ ಎಮರ್ಜೆನ್ಸಿ ವಾರ್ಡಲ್ಲಿ ಇರಿಸ್ಕೊಂಡಿದ್ರು. ಸೊ ನನಗೆ ಒಬ್ಬರು ಸಪ್ರೇಟ್ ನರ್ಸ್ ಮತ್ತು ಹೆಲ್ಪರ್ನ ಕೊಟ್ಟು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇರಿಸಿದ್ರು. ಸೊ ಒಂದು ದಿನ ಕಂಪ್ಲೀಟಾಗಿ ಎವ್ರಿ ಹಾಫ್ ಆನ್ ಅವರ್ ಒಂದು ಸಲ ಡಾಕ್ಟರ್ ಬಂದು ಚೆಕ್ ಮಾಡ್ತಿದ್ರು. ಮತ್ತು ಅವರು ನೈಟ್ ಹೋದ್ಮೇಲೆ ಕೂಡ ಅರ್ಧ ಗಂಟೆಗೆ ಒಂದು ಸಲ ನರ್ಸ್ಗೆ ಇನ್ಫಾರ್ಮ್ ಮಾಡಿ ಹೋಗಿದ್ರು, ಎಲ್ಲದನ್ನು ಕಂಪ್ಲೀಟಾಗಿ ನನಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ. ನನಗೆ ಉಸಿರಾಡೋದಕ್ಕೆ ಆಗ್ತಾಯಿಲ್ಲ, ನನ್ನ ಪಲ್ಸು ಮಾರ್ನಿಂಗ್ ಆದ್ರೂ ಜಾಸ್ತಿ ಆಗಲಿಲ್ಲ. ಸೊ ನನಗೆ BP ಇದ್ದಿದ್ರಿಂದನೋ ಇಲ್ಲ ನಾನು ಬ್ಲಡ್ ಥಿನ್ನರ್ಸ್ನ ತುಂಬ ಲಾಂಗ್ ಟೈಮ್ ತೊಗೊಂಡಿದ್ರಿಂದನೋ ಏನೋ ಗೊತ್ತಿಲ್ಲ. ಸೊ ಆಮೇಲೆ ಎಮರ್ಜೆನ್ಸಿ ಅಂತ ಹೇಳಿ ECG ಮಾಡಿದ್ರು. ECG ಆದಮೇಲೆ ಎಕೋ ಮಾಡಿದ್ರು. ಎಕೋ ಮಾಡೋರನ್ನ ಅಲ್ಲಿಗೇ ಕರೆಸಿ ಎಕೋನ ಮಾಡಿಸಿದ್ರು. ಸೊ ಎಕೋ ಮಾಡಿದ್ದೆ ಎಲ್ಲಾದರೂ ಬ್ಲಡ್ ಏನಾದರೂ ಕ್ಲಾಟ್ ಆಗಿದೆಯಾ, ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಿಸೋದಕ್ಕೆ. ಯಾಕಂದರೆ ನಾನು ನನ್ನ 13 ವೀಕ್ಸ್ ಅಂದರೆ 3 ಮಂತ್ಸಿಂದ ಅಪ್ ಟು ಡೆಲಿವರಿವರೆಗೂ ನಾನು ಬ್ಲಡ್ ಥಿನ್ನರ್ ಇಂಜೆಕ್ಷನನ್ನು ತೊಗೊಂಡಿದ್ದೆ, ಟ್ಯಾಬ್ಲೆಟನ್ನು ಕೂಡ ತೊಗೊಂಡಿದ್ದೆ. ಸೊ ಹಾಗಾಗಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ ECG ಆ್ಯಂಡ್ ಎಕೋ ಎರಡೂ ಕೂಡ ನಾರ್ಮಲ್ ಆಗಿತ್ತು, ಏನೂ ತೊಂದರೆ ಇರಲಿಲ್ಲ. ಸೊ ಆದರೆ ಕೂಡ ನನಗೆ ಪಲ್ಸಸ್ ಜಾಸ್ತಿ ಆಗ್ತಾ ಇರಲಿಲ್ಲ, ನಾರ್ಮಲ್ಗೆ ಬರ್ತಾ ಇರಲಿಲ್ಲ, ತುಂಬಾ ಲೋ ಇತ್ತು. ಸೊ ಅದಾದಮೇಲೆ ಕೂಡ 2 ಡೇಸ್ ನನಗೆ ಸೇಮ್ ಇದೇ ರೀತಿ ಉಸಿರಾಡೋದಕ್ಕೆ ಸಮಸ್ಯೆ ಆಗಿತ್ತು. ಡಾಕ್ಟರ್ಸ್ಗೆ ಕೂಡ ಟೆನ್ಷನ್ ಆಗಿತ್ತು. ಬಟ್ ಸೆಕೆಂಡ್ ಡೇ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಆರಾಮಾದೆ. ಸ್ವಲ್ಪ ಕಫ ಕೂಡ ಆಗಿತ್ತು ನನಗೆ, ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಫ ಇತ್ತು. ನನಗೆ ಮಲ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ, ಅದರಿಂದನೇ ಅರ್ಧ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಅದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಸೊ ಅವರು ಸಿರಪ್ಪು ಮತ್ತು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು, ಬಟ್ ಅದರಿಂದ ಏನೂ ಯೂಸ್ ಆಗ್ತಾ ಇರಲಿಲ್ಲ. ಮುಖ ಮತ್ತು ಕೈ ಬಾಡಿ ಎಲ್ಲ ಕಂಪ್ಲೀಟಾಗಿ ಊದ್ಕೊಂಡಿತ್ತು. ಸೊ ಅದೆಲ್ಲ ಕೂಡ ನಾರ್ಮಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ 3ನೇ ದಿನಕ್ಕೆ ಆಕ್ಸಿಜನನ್ನು ರಿಮೂವ್ ಮಾಡಿದ್ರು. ಸೊ ಅಲ್ಲಿಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ನನ್ನನ್ನು. ಸೊ ಆವಾಗಿಂದ ಸ್ವಲ್ಪ ನಾರ್ಮಲ್ ಆದೆ. ಬಟ್ 4th ಡೇಗೆ ನನಗೆ
4ನೇ ದಿನಕ್ಕೆ ಕೂಡ ಪಲ್ಸು ಜಾಸ್ತಿ ಆಗ್ತಾ ಇರಲಿಲ್ಲ. ಆಕ್ಸಿಜನ್ ರಿಮೂವ್ ಮಾಡಿದರೂ ಕೂಡ ಪಲ್ಸ್ ಅನ್ನೋವಂಥದ್ದು ಲೋನೇ ಇತ್ತು. ಸೊ 5th ಡೇಗೆ ನನಗೆ ಪಲ್ಸು ನಾರ್ಮಲ್ ಆಗಿ ಬಂದಿದ್ದಂಥದ್ದು. ಸೊ ಈ ರೀತಿ ಪ್ರಾಬ್ಲಮ್ ಆಗಿತ್ತು. ಸೊ ಅದಾದಮೇಲೆ ನನಗೆ ಸ್ಟಿಚಸ್ ಕೂಡ ಒಂದು ಇನ್ಫೆಕ್ಷನ್ ಆಗಿ ಪಸ್ ಆಗಿತ್ತು. ಸೊ ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದಾದಮೇಲೆ ಅದೆಲ್ಲ ಕ್ಲಿಯರ್ ಆಯಿತು. ಒಂದು 15 ದಿನಕ್ಕೊಂದ್ಸಲ 15 ದಿನ ಆದಮೇಲೆ ಒಂದು 3 ಡೇಸ್ಗೊಂದ್ಸಲ ಬಂದು ಅದು ಪಸ್ ಎಲ್ಲ ರಿಮೂವ್ ಮಾಡಿ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ನೀಟಾಗಿ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ರು. ಸೊ ಅದು ಕೂಡ ಬೇಗ ಕ್ಯೂರ್ ಆಯಿತು. ಸೊ ಅದಾದಮೇಲೆ ಆ ಒಂದು ಗಾಯ ಏನಿದೆ ಅದು ಕಿಲಾಯ್ಡ್ಸ್ ಆಗಿದೆ ನನಗೆ. ಸೊ ಅದು ಕೂಡ ಕಾಮನ್ ಅಂತ ಹೇಳಿದ್ರು. ಸೊ ಅದು ಕಿಲಾಯ್ಡ್ಸ್ ಅನ್ನೋಂಥದ್ದು ಗಂಟು ರೀತಿಯಾಗಿ ಆಗುತ್ತೆ ಇನ್ಫೆಕ್ಷನ್ ಅದು. ಸೊ ಅದನ್ನು ನೆಕ್ಸ್ಟ್ ಟೈಮ್ ಸೆಕ್ಷನ್ ಮಾಡಿದಾಗ ಕಟ್ ಮಾಡಿ ರಿಮೂವ್ ಮಾಡ್ತಾರೆ. ಸೊ ನನ್ನ ಒಂದು ಸೆಕ್ಷನ್ ಟೈಮ್ನಲ್ಲಿ ಈ ರೀತಿಯಾದಂಥ ಪ್ರಾಬ್ಲಮ್ ಆಗಿತ್ತು. ಸೊ ತುಂಬ ಭಯ ಆಗಿತ್ತು. ಒಟ್ಟಿಗೆ ಆಪ್ರೇಷನ್ ಥಿಯೇಟರ್ ಒಳಗಡೆ ಹೋಗೋದು ಅಂದರೆ ಅಷ್ಟು ಸುಲಭ ಅಲ್ಲ. ಎಲ್ಲರೂ ಅಂದ್ಕೊಳ್ತೀವಿ ಸೆಕ್ಷನ್ ಅಲ್ವಾ, ಇವಾಗಿನ ಡಾಕ್ಟರ್ಸ್ಗೆ ಅದು ತುಂಬ ಈಸಿ, ಅದೆಷ್ಟೊತ್ತು ಮಾಡಿ ಕಳಿಸ್ತಾರೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಬಟ್ ಅದರಲ್ಲಿ ಕೂಡ ತುಂಬಾ ರಿಸ್ಕ್ ಇರುತ್ತೆ. ನಾವು ಬದುಕಿ ಬರ್ತೀವಿ ಅಂತ ಹೇಳಿ ಅಷ್ಟು ಕಾನ್ಫಿಡೆಂಟಲ್ಲಿ ಹೋಗುವಂಥದ್ದಲ್ಲ ಅದೂ. ಸೊ ಈ ರೀತಿಯಾಗಿತ್ತು ನನ್ನ ಸ್ಟೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.